ಯಾವೊಂದು ಪ್ರಾಣಿಯು ಇತ್ತ ಕಡೆ ತಲೆ ಹಾಕುವುದಿಲ್ಲ. ಒಂದೊಮ್ಮೆಗೆ ಏನಾದರೂ ತಿಳಿಯದೆ ಬಂದಲ್ಲಿ ಆ ಪ್ರಾಣಿಯನ್ನು ಹಿಡಿದು ನೀರಿನ ಆಳಕ್ಕೆ ಎಳೆದೊಯ್ದು ತಿನ್ನುವವ ನಾವು. ಎಂದಿನ ಹಾಗೆ ಇಂದು ಈ ಕಾಸಾರದಲ್ಲಿದ್ದ ಸಂದರ್ಭ ಏನದು ಯಾರೋ ಯಾವ ಮೃಗವೂ ಇತ್ತ ಕಡೆ ಹೊರಗೆ ಉಂಟ ಸಂದರ್ಭ. ಈಗ ಏನೋ ನೀರಿನಲ್ಲಿ ಶಬ್ದವಾಗುತ್ತಾ ಉಂಟು. ಹಾಗಾದರೆ ನಾನಿದ್ದೇನೆಂಬುದಾಗಿ ತಿಳಿದು ಕೂಡ ಯಾವುದೋ ಒಂದು ಪ್ರಾಣಿ ನೀರನ್ನು ಕುಡಿಯುವುದಕ್ಕಾಗಿ ಬಂದಿದೆ. ಸಂತೋಷವಾಯಿತು. ಯಾಕೆ ಬಂದದ್ದು ನನ್ನ ಆಹಾರವಾಗಿ ಖಚಿತವಾಗಿ ಖಂಡಿತ ಆ ತಡ ಮಾಡುವುದಲ್ಲ. ಕಾಣುವಂತಹ ಪ್ರಾಣಿಯನ್ನು ಹಿಡಿದು ನೀರಿನ ಆಳಕ್ಕೆ ಎಳೆದು ತಿನ್ನುತ್ತೇನೆ. ನಿನ್ನ ಧೈರ್ಯವನ್ನು ಕಂಡು ಮೆಚ್ಚಿದೆ. ಈ ಕಾಸಾರದಲ್ಲಿ ನಾಳಿದ್ದೆ ಎಂಬುದಾಗಿ ತಿಳಿದಿದೆಯೋ ನನಗೆ ಅರಿವಾಗುತ್ತಾ ಇಲ್ಲ. ಆದರೂ ಯಾವೊಂದು ಪ್ರಾಣಿ ಇತ್ತ ಕಡೆ ಬರುವಂತಹ ಸಂದರ್ಭದಲ್ಲಿ ಈ ಕಾಸಾರದ ನೀರನ್ನು ಕುಡಿಯಕ್ಕಾಗಿ ಮುಂದುವರೆಯ ನೀರಿನ ಆಳದಲ್ಲಿ ಹಿಡಿದಂತಹ ನನಗೆ ಏನು ಅಂತ ಬೇರೆ ಬಂದು ನೋಡಿದ್ರೆ ನೀನು ಹೊರವಣೆಲ್ಲ ನಿನ್ನವರನ್ನು ಅನೇಕರನ್ನು ಸೇರಿಸಿಕೊಂಡು ಬಂದಿದ್ದೀಯಲ್ಲ. ತುಂಬಾ ಸಹಿತ ಒಳಿತಾಯ್ತು. ಬಹಳ ದಿನವಾಯಿತು ನನಗೆ ಆಹಾರವಿಲ್ಲ. ಈ ಸಂದರ್ಭ ಭೂರಿ ಭೋಜನ ನಿನ್ನನ್ನು ತಿಂದೇನು. ಅಷ್ಟು ಸುಲಭ ಇಲ್ಲ. What?
ಕಾಡಿನಲ್ಲಿ ವಾಸ ಮಾಡುವುದು ಪ್ರಾಣಿಗಳಿಗೆ ಧರ್ಮ, ಜಲದಲ್ಲಿ ವಾಸ ಮಾಡುವುದು ಮಕರ ಮೀನುಗಳಾದಂತಹ ನಿಮಗೆ ಧರ್ಮ. ಪ್ರಾಣಿಗಳು ಯಾವುದೇ ಇರಲಿ ನೀರು ಕುಡಿಯುವುದು ಧರ್ಮ. ಬಾಯಾರಿಕೆಯಾದವಾಗ ಶರೀರಕ್ಕೆ ಆಯಾಸವಾದಾಗ ನೀಗಿಸಿಕೊಳ್ಳುವುದಕ್ಕೆ ಅದಕ್ಕೆ ಅಡೆತಡೆ ಮಾಡುವುದಕ್ಕೆ ಬಂದೇ ಅಂತಾದರೆ ಈ ತ್ರಿಕೂಟಾಟದ ತಾಸಾರಕ್ಕೆ ವನ ರಾಜನಾದಂತಹ ಗಜೇಂದ್ರ ಕೆಳಕ್ಕಿದೆ ಅಂತಾದ್ರೆ ನನಗೆ ಮೃತ್ಯುಯಾದ ಖಂಡಿತ ನಡೆ ಹಿಂದೆ. ಇರುವಂತಹ ಈ ಕಾಸಾರದಲ್ಲಿ ನನ್ನದೇ ವಾಸ. ಹಾಗೆಲ್ಲ ಮಾತ್ರಕ್ಕೆ ಆ ತ್ರಿಕುಟಾಚಲಕ್ಕೆ ವನರಾಜ ನೀನಾಗಿರಬಹುದು, ನನ್ನದಲ್ಲ. ನೀರಿಗೆ ಅಧಿಪತಿ ನಾನೇ ಆಗಿದ್ದೇನೆ. ಇಲ್ಲಿ ಹೇಳುವುದು ಕೇಳುವುದೆಲ್ಲ ನಾನೇ. ಅಷ್ಟು ಮಾತ್ರವಲ್ಲ, ನೀನು ರಾಜನಾಗಿದ್ದರೆ ಅಲ್ಲಿರುವ ಪ್ರಾಣಿಗಳು ನಿನ್ನ ಮಾತನ್ನು ಕೇಳಿ ಆಗ ನಾನು ಕೇಳುವವನನ್ನ ನನ್ನ ಮನುಹು ಏನೆಂಬುದನ್ನು ನೀ ಯಾರಿ ಹೆದರಿಸಬಹುದು, ಆದರೆ ನಾನು ಹೆದರುವವನಲ್ಲ. ಬಿಡು ಬಿಡು, ಬಾಯಿಗೆ ಬಂದಂತೆ ಅಗಲಿದ್ರೆ ನಾನು ಹೆದರಿ ಗುಡ್ಡೆ ಹತ್ತಿ ಓಡಿ ಹೋದರು ಅಂತ ಭಾವಿಸಿದೆಯೋ? ನಿನ್ನನ್ನು ಈಗಲ್ಲ ಸೊಂಟಿನಿಂದ ಬಲವಾಗಿ ಹಿಡಿತೇನೆ, ಕಾಲಿನಿಂದ ಒದಗಿದ್ದೇನೆ, ಪುಟಿ 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 ಮಾಡಿ ನೀರಿಗೆ ಬೆಳೆಸಿ ಪ್ರಾಣಿ ಉಳಿದಿರುವಂತಹ ಮೀನುಗಳಿಗೆ ಆಹಾರವಾಗಿರ್ತೇನೆ.
ಎಲ್ಲಿ ಹೋಯ್ತು ನಿನ್ನ ಕಾಲು ಬಿಡುವ ನೋಡು ಕಾಲು ಬಿಡುವ ಬಾಗಿಲಲ್ಲಿ ಕಟ್ಟಿ ನೀರಿನ ಅವಕ್ಕೆ ಬಾ 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 ನನ್ನ ಕಾಲನ್ನು ತುರ್ತುಗೊಳಿಸಿರುವಂತಹ ಇವನ ಹಲ್ಲಿನ ಬಿಡಿಸಲಾಗದಂತಹ ಸ್ಥಿತಿ ಗಜೇಂದ್ರನ. ಕೇಳುವುದಕ್ಕೆ ಗಜೇಂದ್ರ ಮೊಸಳೆಯನ್ನು ಕಟ್ಟಿ ಹಿಡಿದಂತಾದರು, ಬಿಡಿಸಿಕೊಳ್ಳುವುದಕ್ಕೂ ಸಾಧ್ಯವಾಗದೇ ಹೋಯಿತು. ಇವನೊಡನೆ ಹೋರಾಡುತ್ತಾ 1,000 ವರ್ಷಗಳ ಉರುಳಿ ಹೋಯಿತು. ನನ್ನಿಂದ ಸಾಧ್ಯ ಇಲ್ಲ, ಶಕ್ತಿ ಕುಂದುತ್ತಾ ಇದೆ. ನಾನು ಇವರಿಗೆ ಆಹಾರವಾಗುವುದು ನಿಶ್ಚಿತ. ಏನು ಮಾಡಲಿ ಅರ್ಥವಾಗುತ್ತಾ ಇಲ್ಲ. ನೀವೆಲ್ಲ ಹೋಗುತ್ತಿರುವುದೆಲ್ಲಿಗೆ? ನಿಮ್ಮನ್ನು ಕರೆದುಕೊಂಡು ಬಂದವನು ನನ್ನ ಮೇಲಿನ ಧೈರ್ಯದಿಂದ ನೀವು ನಮ್ಮೊಂದಿಗೆ ಸರಸಿಗೆ. ಇಂದು ನಾನು ಇವನ ಬಾಯಿಗೆ ಸಿಕ್ಕಿದಾಗ ನನ್ನ ಉಳಿದು ಮೇಲೆ ಹತ್ತಿ ಓಡುವುದಕ್ಕೆ ಪ್ರಾರಂಭಿಸಿದ್ದೇನೆ. ಎಲ್ಲವೂ ಸುಮ್ಮನೆ. ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಹೆಂಡತಿರಿದ್ದಾರೆ, ಮಕ್ಕಳಿದ್ದಾರೆ. ಆಪತ್ತು ಕಾಲಕ್ಕೆ ಒಬ್ಬರು ಹುಳಬಹುದು, ನರರೊಂದು ಹುಳಬಹುದಿಲ್ಲ. ನೋಡುತ್ತಿರುವಂತಹ ಬೇಟೆಗಾರರು ಬಿಲ್ಲು ಬಾಣಗಳನ್ನು ಬಿಟ್ಟು ಎತ್ತಲೋ ಹೋಗಿದ್ದಾರೆ. ನನ್ನೊಂದಿಗೆ ಬಂದಂತಹ ಕುಟುಂಬಸ್ಥರು ಬದುಕು ಉಳಿದರೂ ಸಾಕು ಅಂತ ಓಡಿ ಹೋದರು. ಹಾಗಿದ್ರೆ ವ್ಯರ್ಥ ಫಲಾಪವೇ ಸರಿ. ವಿಧಿಯೇ ಈ ರೀತಿಯಾಗಿ ಬರೆದಿದ್ದಾರಂತಾದರೆ ಮೀರುವುದಕ್ಕೆ ಗಜೇಂದ್ರನಾದಂತಹ ನನಗೆಲ್ಲಿ ಸಾಧ್ಯ? ಕಾಪಾಡುವವರಿಲ್ಲ, ನನ್ನ ಶಕ್ತಿ ಕುಂದಿದೆ. Ma
ಪರಮಾತ್ಮನ ಸಂಕಲ್ಪದಂತೆ ನಡೆಯುತ್ತಿದೆ ಎನ್ನುವುದು ಕಟ್ಟು. ಎಲ್ಲಿಯೋ ಕಾಡಿನಲ್ಲಿ ವಾಸವಾಗಿದ್ದಂತಹ ನಾವು ನೀರಿಗಿಳಿಯುತ್ತ ಮಕರಕ್ಕೆ ಆಹಾರವಾಗುವುದೆಂದರೆ ಹಾಗಿದ್ರೆ ಕಾಪಾಡುವವನು ಯಾವನು? ಸಕಲವು ಮಾಯೆಯಿಂದ ಬಿಗಿದು ತಾನು ಇದ್ದು ಇಲ್ಲದಂತೆಯೂ ನಡೆಸಲ್ಪಡುವಂತಹ ಶಕ್ತಿ ಹೊಂದಿದೆ ಅಂತಾದರೆ ಅದು ಪರಮಾತ್ಮ. ನಿತ್ಯ ಆನಂದ, ಸಚ್ಚಿದಾನಂದ ಮೂಲ ವೈಕುಂಠವಾಸಿಯಾದಂತಹ ಶ್ರೀಹರಿ ತಾನು ಇಚ್ಛಿಸಿದರೆ ಸಾಕು ಸೃಷ್ಟಿಗೊಳಿಸುತ್ತಾನೆ. ತಾನು ಮನಸ್ಸು ಮಾಡಿದರೆ ಸಾಕು ಸಕಲವನ್ನು ಪೋಷಿಸುತ್ತಾನೆ. ತನ್ನಲ್ಲಿರುವಂತಹ ಚಕ್ರವನ್ನು ಪ್ರಯೋಗಿಸಿದರೆ ಸಾಕು ಎಂತ ಕಾಠಿಣ್ಯವಾದದ್ದನ್ನಾದರೂ ಕತ್ತರಿಸುತ್ತದೆ. ಅನಾಥೋ ಕೈಬರುತ್ತೆ. ಯಾವನು ತನ್ನದಲ್ಲ ತನ್ನಿಂದ ಸಾಧ್ಯ ಇಲ್ಲ ಎನ್ನುವ ಹಾಗೆ ಭಗವಂತನಲ್ಲಿ ಆತ್ಮವನ್ನು ಸೇರಿಸಲ್ಪಡುತ್ತಾನೆ. ಅಂಥವನನ್ನು ದೈವ ರಕ್ಷಿಸುತ್ತಾನೆ. ಹಾಗಿದ್ರೆ ಗಜೇಂದ್ರನ ಪಾಲಿಗೆ ದೈವ ಎನ್ನುವವನು ಯಾವ? ಶ್ರೀಮನ್ನಾರಾಯಣನಲ್ಲದೆ ಬೇರೆ ಯಾರು? ಪಾಲನಾಧಿಕಾರಿಯಾದಂತಹ ಶ್ರೀಹರಿ ಇದು ಈ ಗಜೇಂದ್ರನ ಏಕಮೇವ ದ್ವಿತೀಯ ಭಕ್ತಿಗೆ ಒಲಿದು ಬಾ ತಂದು ಮಕರನ ಬಾಯಿಯಿಂದ ನಿನ್ನ ಭಕ್ತರನ್ನು ರಕ್ಷಿಸು ಸ್ವಾಮಿ, ರಕ್ಷಿಸು. ಯಾರು ಈ ಕಡೆ ಬರುತ್ತಿರುವರು? ಗರುಡ ವಾಹನನಾದ ಶಂಖ, ಚಕ್ರ, ಗದಾ, ಪದ್ಮ, ಚತುರ್ಬಾಹುಗಳಲ್ಲಿ 4 ವಿಧದ ಆಯುಧಗಳನ್ನು ಹಿಡಿದು ಭಕ್ತನಾದಂತಹ ಗಜೇಂದ್ರನಿಗೆ ಪ್ರಸನ್ನನಾದ ಶ್ರೀಹರಿಯನ್ನು ಆಪತ್ತು ಕಾಲದಿಂದ ನನ್ನನ್ನು ಬಿಡಿಸಲು ಬಂದಿದ್ದಾನೆ ಎನ್ನುವುದು ಸ್ಪಷ್ಟವಾಯಿತು. ಅಪರೂಪದಲ್ಲಿ ಅಪರೂಪವಾದಂತಹ ದರ್ಶನವನ್ನಿದ್ದಂತಹ ಹರಿಯನ್ನು ಬಿಡಲಾಗುತ್ತದೆ. ಬರುತ್ತಿರುವಂತಹ ಶ್ರೀಹರಿಯನ್ನು ನನ್ನ ಕಣ್ಣುಗಳ ನೀರಿನಿಂದಲೇ ಹೊಳೆಯಲೇಬೇಕು. ಇವನಿಗೆ ನಾನು ಕೊಡುವುದಾದರೂ ಏನು? ಇವನ ಬಾಯಿಯಲ್ಲಿ ಸಿಕ್ಕಿಬಿಟ್ಟಿದ್ದೇನೆ. ಆ ಕಡೆ ಈ ಕಡೆ ತನ್ನ ಸೊಂಡಿಲಿನನ್ನು ಅಲ್ಲಾಡಿಸಿದೆ ಅಂತಾದರೆ ಸಿಕ್ಕಿದ್ದು ಒಂದು ಪದ್ಮ ಮಾತ್ರ. ಶ್ರೀಹರಿ ಇದು ಭಕ್ತಿಯಿಂದಲ್ಲದೆ ಬೇರೇನನ್ನು ಕೊಡುವುದಕ್ಕೆ ನನ್ನಲ್ಲಿ. ಅದಕ್ಕಾಗಿಯೇ ಸೊಂಡಿಲಿನಿಂದಲೇ ಪದ್ಮವೊಂದನ್ನು ಕಿತ್ತಿದ್ದೆ. ಈ ಪದ್ಮವನ್ನು ನಿನ್ನ ಪಾದಕ್ಕೆ ಹಿತ್ತಾಯಿಸಿ ರಕ್ಷಿಸಬೇಕು. ಈ ಪದ್ಮವನ್ನು ಸ್ವೀಕರಿಸಬೇಕು. ಕರುಣಾಮಯಿಯಾಗಬೇಕು, ಕರುಣಾಮಯಿಯಾಗಬೇಕು. ಗಜೇಂದ್ರ, ಈ ಸಂದರ್ಭದಲ್ಲಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನೀನು ಯೋಚಿಸಬೇಕಾದಂತ ಅಗತ್ಯವಿಲ್ಲ. ನೀನು ಅರ್ಪಿಸಿದಂತಹ ಕಮಲ ಪುಷ್ಪವನ್ನು ನಾನು ಸ್ವೀಕರಿಸಿದ್ದೇನೆ. ನಿನ್ನನ್ನು ನಾನು ರಕ್ಷಿಸುತ್ತೇನೆ. ಆ ಮಕರನನ್ನು ನಾನು ಶಿಕ್ಷಿಸುತ್ತೇನೆ.
ಒಮ್ಮಿಂದೊಮ್ಮೆ ಅಡ್ಡಲಾಗಿ ಬಂದೆಯಲ್ಲ ಹ. ಯಾರು ನಿನ್ನ ಹೇಳು ಇಲ್ಲವ ಮಕರನೇ? ಜಲಚರ ಪ್ರಾಣಿ, ಈ ವೇಳೆಯಲ್ಲಿ ಆತನನ್ನು ನುಂಗುವಂತಹ ಪ್ರಯತ್ನದಲ್ಲಿ ನೀನು ಮುಂದುವರಿತಾ ಇದ್ದೀಯಲ್ಲ, ಆತನನ್ನ ಕಿಂಕರನು ಆತನ ರಕ್ಷಿಸುವಂತಹ ಉದ್ದೇಶದಿಂದಲೇ ಈ ಸಂದರ್ಭದಲ್ಲಿ ಬಂದವರಿದ್ದೇನೆ. ಹಾಗಾಗಿ ಆತನನ್ನು ಬಿಟ್ಟು ತೆರಳು, ಇಲ್ಲದಿದ್ದರೆ ನಿನ್ನನ್ನು ಕೊಂದೆನು. ಮೊದಲಾಗಿ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ಕಾರಣ ದೀನೋದ್ಧಾರಿ ರಮಾ ರಮ. ಓ ಶ್ರೀಹರಿ, ಆಪತ್ತು ಕಾಲದಲ್ಲಿ ನನಗೊಲಿದು ಬಂದು ಮಕರನ ಬಾಯಿಯಿಂದ ನಮ್ಮನ್ನು ಬಿಡಿಸಿ ಹರಿತವಾದಂತಹ ಹಲ್ಲುಗಳನ್ನು ಹೊಂದಿದ್ದಂತಹ ಬೃಹತ್ಗಾತ್ರದ ಮೊದಲೆಯನ್ನು ನಿನ್ನ ಚಕ್ರಾಯುಧದಿಂದ ಕತ್ತರಿಸಿದೆ, ನನ್ನನ್ನು ರಕ್ಷಿಸಿದೆ. ಸ್ವಾಮಿ, ಇದು ಭಕ್ತಿಯಲ್ಲದೆ ಇನ್ನೇನು ನನ್ನಲ್ಲಿಲ್ಲ. ನನ್ನನ್ನು ಕಾಪಾಡಬೇಕು, ನನಗೆ ಈ ಶರೀರದಿಂದ ಮೋಕ್ಷ ಸಿಗಬೇಕು. ಮಕರನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ನೀನು ಬಳಲ್ದೆಯ. ಈ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ನಿನ್ನ ಪಾಲಿಗೆ ಯಾರಿಂದಲೂ ಕಷ್ಟವಿಲ್ಲ. ಆದ್ದರಿಂದಲೇ ಆ ಮಕರನನ್ನು ಕೊಂದವನಿದ್ದೇನೆ. ಆದರೆ ಈ ವೇಳೆಯಲ್ಲಿ ಒಂದು ಬೆಳಕದ್ದು ಅಂಬರ ಪಥವನ್ನು ಸೇರಿತಲ್ವೇ? ಏನದು ಬೆಳಕು ಗೊತ್ತಾಗಲಿಲ್ಲವೇ? ಇಲ್ಲ. ಹಾಗಾದ್ರೆ ಈ ಮಕರ ಯಾರು? ಇದಕ್ಕೊಂದು ಕಥೆಯೂ ಕೂಡ ಇದೆ. ಏನು? ಈ ಹಿಂದೆ ಆತನ ಊಹು ಗಂಧರ್ವ ಪ್ರಕೃತಿ ವೀಕ್ಷಣೆ ಮಾಡುವಂತಹ ಉದ್ದೇಶದಿಂದಲೇ
ಜಲಕ್ರೀಡೆ ಆಡ್ಬೇಕು ಎನ್ನುವಂತಹ ಕಾರಣಕ್ಕಾಗಿ ತನ್ನ ಮಡದಿಯ ಜೊತೆಯಲ್ಲಿ ಭೂಲೋಕಕ್ಕೆ ಬಂದಿದ್ದ. ದೇವರ ಮುನಿಯನ್ನು ಕಂಡಾಕ್ಷಣವೇ ಅವರನ್ನು ಅಪಹಾಸ್ಯ ಮಾಡುವುದಕ್ಕಾಗಿ ಮುಂದಾದ. ಸಿಟ್ಟುಕೊಂಡಂತವರು ಶಾಪವಾಕ್ಯ ಬಣ್ಣ ಕೊಟ್ಟಿದ್ದಾರೆ. ಮುಂದಕ್ಕೆ ನೀನು ಮಕರನಾಗಿ ಹುಟ್ಟೆಂಬುದಾಗಿ. ಆದರೆ ಅವನ ಮಡದಿಯರು ಶಾಪ ವಿಮೋಚನೆ ದಾರಿಯನ್ನೆಂಬುದಾಗಿ ಕೇಳಿದಾಗ ಮುಂದಕ್ಕೆ ಆ ಹರಿಯ ಚಕ್ರದ ಘಾತದಿಂದ ನಿನಗೆ ಬಂದಂತಹ ಶಾಪವೆಲ್ಲವೂ ವಿಮೋಚನೆಯಾಗಿ ನಂತರದಲ್ಲಿ ಗಂಧರ್ವ ಲೋಕವನ್ನು ಸೇರಿಕೊಳ್ಳುವುದಕ್ಕಿದೆಯ. ಹಾಗಾಗಿ ಆತ ಗಂಧರ್ವ ಲೋಕವನ್ನು ನನ್ನನ್ನೇ ಯಾಕೆ ಹಿಡಿಯಿತು? ಹಾಗಿದ್ರೆ ಕಾರಣ ಉಂಟು. ನೀನು ಕೂಡ ಈ ವೇಳೆ ಈ ಸಂದರ್ಭದಲ್ಲಿ ಗಜೇಂದ್ರನಾಗಿತ್ತು. ಆದ್ರೆ ಈ ಹಿಂದೆ ನೀನು ಕೂಡ ಮಹೇಂದ್ರನಾಗಿದ್ದವನು. ಪಾಂಡ್ಯಾವಳಿಯ ಅರಸನಾದಂತಹ ಇಂದ್ರದ್ಯುಮ್ನ ನಾಮಕನಾದಂತಹ ನೀನು ನಿನಗೆ ಮಕ್ಕಳೇ ಇಲ್ಲದಂತಹ ವೇಳೆಯಲ್ಲಿ ತಪಸ್ಸನ್ನು ಆಚರಿಸಕ್ಕಾಗಿ ಹೋದವನೇನು. ಆ ವೇಳೆ ನಿನ್ನನ್ನು ಕಾಣುವಂತಹ ಉದ್ದೇಶದಿಂದಲೇ ಅಗಸ್ತ್ಯರಲ್ಲಿಗೆ ಬಂದರು. ಬಂದಂತಹವರು ನೀನು ಅವರಿಗೆ ಏನೋ ಗೌರವ ಕೊಡಲಿಲ್ಲಂತಹ ಕಾರಣಕ್ಕಾಗಿ ಸಿಟ್ಟುಕೊಂಡವರು ಶಾಪವನ್ನೇ ಕೊಟ್ಟಿದ್ದಾರೆ. ಮದವನ್ನೇ ತುಂಬಿದಂತಹ ನೀನು ಇನ್ನು ಮುಂದಕ್ಕೆ ಮದಗಜನಾಗಿ ಹುಟ್ಟೆಂಬುದಾಗಿ. ಆದರೆ ಶಾಪದ ದಾರಿ ಎಂಬುದಾಗಿ ಕೇಳಿದಾಗ ವಿಮೋಚನೆಯ ದಾರಿಯನ್ನು ಅವರೇ ಸೂಚಿಸಿದ್ದಾರೆ. 1000 ವರ್ಷಗಳು ಕಳೆದ ಬಳಿಕ ಶ್ರೀಹರಿಯ ದರ್ಶನ ಬಾಕಿಯಾಗ್ತದೆ. ಆ ವೇಳೆಯಲ್ಲಿ ನಿನ್ನ ಶಾಪವೆಲ್ಲವೂ ವಿಮೋಚನೆಯಾಗಿ ನೀನು ಮುಂದಕ್ಕೆ ಮಹೇಂದ್ರನಾಗಿ ಮೆರೆಯುವುದಕ್ಕಿದ್ದೀಯ ಎನ್ನುವ ಹಾಗೆ ಮಾತನ್ನು ಹೇಳಿದ್ದಾರೆ. 1000 ವರ್ಷಗಳ ಕಾಲ ನನ್ನನ್ನೇ ತಪಸ್ಸನ್ನಾಚರಿಸುವ ಮೂಲಕವಾಗಿ ಮೆಚ್ಚಿಸಿಕೊಂಡವ ನೀನು. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಶಾಪವೆಲ್ಲ ವಿಮೋಚನೆಯಾಗಿದೆ. ಆದರೆ ಇನ್ನು ಮುಂದಕ್ಕೆ ನೀನು ನಿನ್ನದಂತಹ ಪುರವನ್ನು ಸೇರಿಕೊಳ್ಬೇಕು. ಅಲ್ಲಿರುವಂತಹ ಪ್ರಜಾವರ್ಗ ವರ್ಗಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಬಂದು ಅವರ ಜೊತೆಯಲ್ಲಿ ಕೂಡ ನೀನು ಬಾಳ್ವೆಯನ್ನು ಸಾಧಿಸಬೇಕು. ಹಾಗಾಗಿ ಇನ್ನು ಮುಂದಕ್ಕೆ ಕಾಲ ಕೂಡಿ ಬಂದಂತಹ ವೇಳೆಯಲ್ಲಿ ನಿನ್ನನ್ನು ನಾನೇ ನನ್ನದಂತಹ ಲೋಕಕ್ಕೆ ಕರೆಸಿಕೊಳ್ತೇವೆ. ಈ ಗಜೇಂದ್ರ ಎನ್ನುವಂತಹ ಈ ವೇಷಕ್ಕೆ ಮೋಕ್ಷವನ್ನು ಕರುಣಿಸಲಾರೆ. ಮೋಕ್ಷ ಈ ಕಾಲದಲ್ಲಿ ಆಗುವುದಿಲ್ಲ. ಇದು ಹಿಡಿದಂತಹ ಈ ಚಕ್ರದಿಂದ ನಿನಗೆ ಮೋಕ್ಷವನ್ನು ನಾನು ಕರುಣಿಸ್ತೇನೆ. ಇದು